ನನಗೆ ಅವ್ರಲ್ಲೇನು ನನಗೆ ಇರ್ಬೋದು, ಯಾಕಂದ್ರೆ ಅವು ಬಹಳ ವರ್ಷಗಳಿಂದ ಕೂಡಿ ಬಂದಂಥವ್ರು ಇದ್ದಾರೆ. ಮೋಸ್ಟ್ಲಿ ತಮ್ಮ ಗುಟ್ಟನ್ನು ಸ್ವಲ್ಪ ಬಿಟ್ಟು ಕೊಡೋದಿಲ್ಲ. ಬಟ್ ಅಹಿಂದ ಮೂಮೆಂಟದಲ್ಲಿ ಅಂತ ಕ್ಲಿಯರ್ ಆಗೇ ಆಗ್ತದೆ. ಒಂದು ವೇಳೆ ಸಿದ್ದರಾಮಯ್ಯನವರು ಈ ಒಂದು ಏನು ಸೆಲೆಕ್ಷನ್ ಮುಗಿದ ತಕ್ಷಣ, ಮಂತ್ರಿಗಿರಿ ಸೆಲೆಕ್ಷನ್ ಮುಗಿದ ತಕ್ಷಣ ರಾಜ್ಯ ತುಂಬ ಪ್ರವಾಸ ಮಾಡೋರಿದ್ದಾರೆ ಅಂತ ಸುದ್ದಿಗಳಿದ್ದಾವೆ. ಅದು ಅಹಿಂದ ಮೂಮೆಂಟ್. ಮತ್ತು ಅದು ಭಾಳ ಪ್ರಿಯ ವಿಷಯ ರಾಹುಲ್ ಗಾಂಧಿ ಅವ್ರಿಗೆ. ಯಾಕಂದ್ರೆ ಅವರ ಮ್ಯಾಕ್ಸಿಮಮ್ ಅದಾರ ರೀ ದಲಿತ, ಆದಿವಾಸಿ, ಹಿಂದುಳಿದ, ಮೈನಾರಿಟಿ ಕೂಡ 85% ಆಗ್ತದೆ. ಅದನ್ನ ಬಿಟ್ಕೊಡ್ತಾರೆ ಅವರು. ಅದಕ್ಕೆ ಈಗಾಗಲೇ ರಾಹುಲ್ ಗಾಂಧಿ ಅವ್ರಿಗೆ ನಮ್ಮ ಸಿದ್ದರಾಮಯ್ಯ ಮೇಲೆ ಎಲ್ಲದ ಪ್ರೀತಿ ವಿಶ್ವಾಸ. ಈ ಕಾರಣಕ್ಕಾಗಿ ಅವ್ನ ರಾಜ್ಯದಲ್ಲಿ ಸುತ್ತಾಗಿಸೋಕೆ 2028 ತಯಾರಿ ಮಾಡೋದಕ್ಕೆ ಸಿದ್ದರಾಮಯ್ಯರ ಮುಂದಾಳತ್ವದಲ್ಲಿ ಆ ಚುನಾವಣೆ ಎದುರಿಸುವಂಥ ಕೆಲಸ ಮಾಡ್ತಾಯಿದ್ದಾರೆ. ಅದಕ್ಕೆ ಮ್ಯಾಕ್ಸಿಮಮ್ ಸಿದ್ದರಾಮಯ್ಯನವರಿಗೆ ಬೇಕಾದಂಥ ಜನ ಈ ಕ್ಯಾಬಿನೆಟ್ದಲ್ಲಿ ಇರ್ತಾರೆ. ಈ ಮುಂಬರುವ ದಿನಗಳಲ್ಲೇ 20 ಜನರಲ್ಲೇ ಅದಕ್ಕೆ ಡಿ ಕೆ ಶಿ ಅವರು ಸಹ ಹೃದಯದಿಂದ ಒಪ್ಪಿಗೆ ಕೊಡ್ತಾರೆ. ಯಾಕಂದ್ರೆ 2022ರಲ್ಲಿ ಮತ್ತು ಅವರ ಸಿ ಎಮ್ ಆಗಬೇಕಾಯ್ತಂದ್ರೆ ಅದಕ್ಕೆ ಪೂರ್ಣ ಪ್ರಮಾಣದ ಒಪ್ಪಿಗೆ ಮತ್ತು ಅದಕ್ಕೆ ಪ್ರೀತಿ ವಿಶ್ವಾಸ ಆಶೀರ್ವಾದ ಸಿದ್ದರಾಮಯ್ಯ ಬೇಕು ಅನ್ನೋದನ್ನು ಇಲ್ಲಿ ಮರೀಲಿಕ್ಕೆ ಆಗೋದಿಲ್ಲ. ಹೀಗಾಗಿ ಇಬ್ಬರು ಅನಿವಾರ್ಯ ಕಾಲದ ಅನಿವಾರ್ಯ ಹೊಂದಾಣಿಕೊಂಡು ಹೋಗ್ತಾರೆ. ಬೇಡ ಆ ಟೈಮ್ದಲ್ಲೇ ಸಿದ್ದರಾಮಯ್ಯ ಮತ್ತು ಮರಳಿ ಮುಖ್ಯಮಂತ್ರಿ ಆದರೂ ಯಾರೂ ಆಶ್ರಯ ಪಡಬೇಕಾಗಿಲ್ಲ. ಯಾಕಂದ್ರೆ ಡಿ ಕೆ ಶಿ ಅವ್ರಿಗೂ ಸಹಿತ ಈಗ ನಾ ಆಗಬೇಕು ಆಗಿದ್ದಾರೆ. ಅದನ್ನು ಬಿಟ್ಟು ಕೊಟ್ಟಿದ್ದಾರೆ ಅಗದಿ ಸುಲಭವಾಗಿ ಸಿದ್ದರಾಮಯ್ಯನವರು. ಅದಕ್ಕೆ ಇವರಿಗೆ